ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 1ನೆಯ ತರಗತಿಯ ಸವಿಗನ್ನಡದಲ್ಲಿ ಮೊದಲ ಪದ್ಯ ವಂದನೆಯನ್ನು ನೋಡಿಕೊಳ್ಳುವ. ಕವಿ L.K. ಕಂಬಾರ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ, ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ, ವಿದ್ಯಾ ಬುದ್ಧಿ ಬಾಲ್ಯಾದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ, ನಿತ್ಯಾದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಇವಿಷ್ಟು ವಂದನೆ ಪದ್ಯದಲ್ಲಿ ಬರುವಂಥದ್ದು. ನವಮಾಸ ಹೊತ್ತು 9 ತಿಂಗಳು ಹೊತ್ತು ನನ್ನನ್ನು ಹೆತ್ತಂತಹ ನನ್ನ ತಾಯಿಗೆ ವಂದನೆಯನ್ನು ಮಾಡ್ತಾ ಇದ್ದೇನೆ. ಮೈ ಮುರಿದು ದುಡಿದಂತಹ ನನ್ನನ್ನು ಸಲಹಿದಂತಹ ನನ್ನ ತಂದೆಗೆ ವಂದನೆಯನ್ನು ಮಾಡ್ತಾ ಇದ್ದೇನೆ. ವಿದ್ಯಾ ಬುದ್ಧಿಯನ್ನು ಹೇಳಿಕೊಟ್ಟಂತಹ ನನ್ನ ಗುರುವಿಗೆ ವಂದನೆಯನ್ನು ಮಾಡ್ತಾ ಇದ್ದೇನೆ. ಬಗೆ ಬಗೆ ರೋಗವ ವಾಸಿ ಮಾಡ್ತಾ ಇರುವಂತಹ ವೈದ್ಯರಿಗೆ ವಂದನೆ ಮಾಡ್ತಾ ಇದ್ದೇನೆ. ನಿತ್ಯದಿ ದುಡಿಯುವಂತಹ ಅನ್ನವನ್ನು ಕೊಡುವಂತಹ ರೈತರಿಗೆ ವಂದನೆಯನ್ನು ಮಾಡ್ತಾ ಇದ್ದೇನೆ. ನಾಡಿನ ರಕ್ಷಣೆಯನ್ನು ಮಾಡುವಂತಹ ಯೋಧರಿಗೆ ವಂದನೆಯನ್ನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಪದಗಳ ಅರ್ಥ: ಮಾಸ ಅಂದರೆ ತಿಂಗಳು, ವಂದನೆ ಅಂದರೆ ನಮಸ್ಕಾರ, ಸಲಹು ಆರೈಕೆ, ನಿತ್ಯ ಪ್ರತಿದಿನ. ಇಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ನವಮಾಸ ಹೊತ್ತು ಸಾಕಿದ ತಾಯಿ, ಮೈಮುರಿ ದುಡಿದು ಬೆಳೆಸಿದ ತಂದೆ, ವಿದ್ಯಾ ಬುದ್ಧಿ ಕಲಿಸಿ ಹರಸಿದ ಗುರು, ನಿತ್ಯದಿ ದುಡಿದು ಅನ್ನವ ನೀಡುವ ರೈತ, ರೋಗ ವಾಸಿ ಮಾಡುವ ವೈದ್ಯ, ನಾಡಿನ ರಕ್ಷಣೆ ಮಾಡುವ ಸೈನಿಕ. ಇನ್ನು ಪ್ರಶ್ನೆ ಉತ್ತರಗಳು. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ, ಮೈಮುರಿ ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ, ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವ ವಂದನೆ, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವ ವಂದನೆ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಇಲ್ಲಿ ವೈದ್ಯ ಏನು ಮಾಡುತ್ತಿದ್ದಾರೆ, ರೈತರು ಏನು ಮಾಡುತ್ತಿದ್ದಾರೆ, ಶಿಕ್ಷಕಿ ಏನು ಮಾಡುತ್ತಿದ್ದಾರೆ. ವೈದ್ಯೆ ರೋಗಿಯನ್ನು ವಿಚಾರಿಸಿ ಮದ್ದನ್ನು ಕೊಡುವಂಥದ್ದು, ರೈತ ಹೊಲ ಉಳುವಂಥದ್ದು, ಶಿಕ್ಷಕಿ ಪಾಠವನ್ನು ಮಾಡುವಂಥದ್ದು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಗದ್ಯ ಸಹಕಾರವನ್ನು ತಿಳ್ಕೊಳ್ಳುವ. ಧನ್ಯವಾದಗಳು ಸ್ನೇಹಿತರೆ.